ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹೇಳ್ಕೊಡ್ತಾ ಇರೋ ರೆಸಿಪಿ ಬಟರ್ ನಾನ್. ಹೋಟೆಲ್ ಸ್ಟೈಲ್ನಲ್ಲೇ ಇದನ್ನು ಮಾಡ್ಕೋಬೋದು. ತುಂಬ ಸಿಂಪಲ್ ಆಗಿರುತ್ತೆ. ಅದು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮತ್ತು ತವಾ ಯೂಸ್ ಮಾಡಿಕೊಂಡು ಇದು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ನೋಡೋಣ. ಮೊದಲು 2 ಕಪ್ಪಷ್ಟು ಮೈದಾ ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರು ಮತ್ತು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕಿಬಿಟ್ಟು ರುಚಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 4ರಿಂದ 5 ಟೇಬಲ್ ಸ್ಪೂನು ಅಂದರೆ 1/4 ಬೌಲಷ್ಟು ಮೊಸರು ಹಾಕ್ಕೊಂಡು 2 ಸ್ಪೂನಷ್ಟು ಎಣ್ಣೆ ಹಾಕಿ ಮೊದಲು ಇದಿಷ್ಟನ್ನೇ ಮಿಕ್ಸ್ ಮಾಡಿ. ನೀರು ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲ ಮೊಸರಿಗೆ ಕರೆಕ್ಟ್ ಆಗುತ್ತೆ ಅಂದರೆ ಮಾಡ್ಕೋಬೋದು. ಈ ಥರ ಎಲ್ಲ ಚೆನ್ನಾಗಿ ಒಂದುಗೂಡ್ಕೊಂಡ್ಮೇಲೆ ನೀವು ಇದನ್ನು 10 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಂಡು 2 ಗಂಟೆ ಇದನ್ನು ಎತ್ತಿಟ್ಕೋಬೇಕು. 2 ಗಂಟೆ ಆದಮೇಲೂ ಅಷ್ಟೇ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಇದನ್ನು ನಾದ್ಬಿಟ್ಟು ಒಂದು ನಿಂಬೆಹಣ್ಣಿನ ಗಾತ್ರದ ಉಂಡೆ ತೊಗೊಂಡು ನಿಮಗೆ ಯಾವ ಶೇಪ್ ಬೇಕಾಗುತ್ತೆ ಆ ಶೇಪಲ್ಲಿ ನೀವು ಲಟ್ಟಿಸ್ಕೋಬೋದು. ನಾನು ಓವಲ್ ಶೇಪಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ನಿಮ್ಮ ಮನೇಲಿ ಯಾವುದಿರುತ್ತೆ ಅದು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಜಸ್ಟ್ ಈ ಥರ ಪ್ರೆಸ್ ಮಾಡಿ ಹಿಟ್ಟಿಗೆ ಇಡ್ಕೋಬೇಕು ಅಂತ ಅಷ್ಟೇ. ನೆಕ್ಸ್ಟು ಹಿಂದ್ಗಡೆ ಭಾಗನ ತಿರುಗಿಸ್ಕೊಂಡು ನೀವು ಸ್ವಲ್ಪ ನೀರಿಂದ ಇದನ್ನು ಸವರ್ಕೋಬೇಕು. ಯಾಕಂದರೆ ತವಾ ಮೇಲೆ ಹಾಕಿದಾಗ ಇದು ಅಂಟ್ಕೋಬೇಕು, ಅದಕ್ಕೋಸ್ಕರ ನೀರು ಹಚ್ಕೊಳ್ಳೋದು ನಾವು. ಇಲ್ಲಿ ನೋಡಿ, ನಾನು ತವಾ ಮೇಲೆ ನೀರಿರೋ ಭಾಗನ ಹಾಕ್ಕೊಂಡಿದ್ದೀನಿ. ತವಾ ಯಾವುದು ಯೂಸ್ ಮಾಡಬೇಕು ಅಂದರೆ ಕಬ್ಬಣದ ತವಾ ಇರಬೇಕು, ಇಲ್ಲ ಅಂತ ಅಂದರೆ ಹಳೆ ನಾನ್ ಸ್ಟಿಕ್ ತವಾ ಇರಬೇಕು. ನಾನ್ ಸ್ಟಿಕ್ ತವಾನ ನೀವು ಯೂಸ್ ಮಾಡಬೇಡಿ, ಯಾಕಂದರೆ ಈ ಥರ ಮಾಡಿದ್ರೆ ಉಲ್ಟಾ ಮಾಡಿದಾಗ ಅದು ಕೆಳಗೆ ಬಿದ್ದುಬಿಡತ್ತೆ. ಈ ಥರ ಬಬಲ್ಸ್ ಬರುತ್ತಲ್ಲ ಆವಾಗ ತಿರುಗಿಸ್ಬಿಟ್ಟು ಈ ಥರ ಗ್ಯಾಸ್ಗೆ ಎಲ್ಲ ಕಡೆ ಕುಟ್ಕೊಂಡು ಇಷ್ಟು ಬ್ರೌನ್ ಮಾಡಿಕೊಂಡ್ರೆ ಸಾಕು. ಹಾಗೆ ಬೆಣ್ಣೆನ ಕರಗಿಸ್ಬಿಟ್ಟು ಇದಕ್ಕೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ನಾನು ಹೇಳ್ತಿರೋ ಹಾಗೆ ನೀವು ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ತವಾನ ಇಲ್ಲಿ ಯೂಸ್ ಮಾಡಬೇಡಿ. ನಾನ್ ಸ್ಟಿಕ್ ತವಾ ಯೂಸ್ ಮಾಡಿದ್ರೆ ಹಿಂದ್ಗಡೆ ತಿರುಗಿಸಿದಾಗ ಗ್ಯಾಸ್ ಮೇಲ್ಗಡೆ ನಿಮ್ಮ ನಾನ್ ಬಿದ್ದುಬಿಡತ್ತೆ, ಅದಕ್ಕೋಸ್ಕರನೇ. ನೋಡಿ, ಹಿಂದ್ಗಡೆನೂ ಚೆನ್ನಾಗಿ ಬೆಂದಿದೆ. ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಸೊ ಇವತ್ತು ನಾನು ಮಾಡಿದ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.